ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ರಾಜಕೀಯದ ನೆಪ ಹೇಳಿ ಹಾಜರಿ ಹಾಕ್ತಿಲ್ಲ. ಸದ್ಯ ಇದೇ ಬಿಜೆಪಿಗೆ ಬಯಸದೆ ಬಂದ ಸೌಭಾಗ್ಯವಾಗಿದೆ. ಹಳೆಯದೆಲ್ಲ ಕೆದಕಿ 3 ಅಸ್ತ್ರಗಳನ್ನು ಬಿಜೆಪಿ ಸಿದ್ಧಪಡಿಸಿದೆ. ಇತ್ತ ರಾಮ ವಿರೋಧಿ ಆರೋಪಕ್ಕೆ ಗೌಡರ ಹೇಳಿಕೆಯೇ ಸಿದ್ದುಗೆ ವರವಾಗಿ ಪರಿಣಮಿಸಿದೆ. ಬಿಜೆಪಿ ನಾಯಕರಿಗೆ ಎಚ್ಡಿಕೆ ಫಾರ್ಮ್ ಹೌಸ್ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಕಮಲ ದಳ ನಾಯಕರ ರಹಸ್ಯ ಕಾರ್ಯ ಚಟುವಟಿಕೆಯ ತಾಣವಾಗಿದೆ. ಲೋಕಸಭಾ ಟಿಕೆಟ್ಗಾಗಿ ಸೆಕೆಂಡ್ ಸ್ಟೇಜ್ ಡಿಸೈಡ್ ಹೌಸ್ ಆಗಿದೆ. ಇತ್ತ ಮಾಜಿ ಪ್ರಧಾನಿ ಗೌಡ್ರು 6 ದಶಕಗಳ ಎಲೆಕ್ಷನ್ ಪಾಲಿಟಿಕ್ಸ್ಗೆ ವಿರಾಮ ಹೇಳಿದ್ದಾರೆ. ಜೆಟ್ಲ್ಯಾಗ್ ಪಬ್ನಲ್ಲಿ ನೈಟ್ ಪಾರ್ಟಿ ಮಾಡಿದ್ದಂಥ ಸೆಲೆಬ್ರಿಟಿಗಳಿಗೆ ಸಂಕಷ್ಟ ಮುಗಿತಾ ಇಲ್ಲ. ನಿನ್ನೆಯಷ್ಟೇ ಒಂದಿಷ್ಟು ನಟರು ವಿಚಾರಣೆ ಎದುರಿಸಿ ವಾಪಸ್ಸಾದರೂ ಈಗ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಎಫ್ಐಆರ್ ಮತ್ತು ನಟರ ಹೇಳಿಕೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಬಾತ್ರೂಮಲ್ಲಿ ಆತನ ಡೆಡ್ ಬಾಡಿ ಸಿಕ್ಕಿತ್ತು. ರಕ್ತ ಚೆಲ್ಲಿ ಬಿದ್ದವನ ಬಗ್ಗೆ ಪತ್ನಿ ಕಾಲು ಜಾರಿದ್ದ ಕತೆ ಹೇಳಿದ್ಲು. ಹಾರ್ಟ್ ಅಟ್ಯಾಕ್ ಅಂತ ಫೋನ್ ಮಾಡಿದ್ಲು. ಆದರೆ ತನಿಖೆ ನಡೆಸಿದ ಪೊಲೀಸರಿಗೆ ಅದ್ಯಾಕೋ ಸೆರಗು ಜಾರಿದ ಅನುಮಾನ. ಆ ಸಂಶಯ ನಲ್ಲನ ಜೊತೆ ಹೊಡೆದ ಲಲ್ಲೆಯ ಸತ್ಯವನ್ನ ಬಿಚ್ಚಿಟ್ಟಿತು. ಜನವರಿ 2 ಗುರುಗ್ರಾಮನ ಹೋಟೆಲ್ ಕೊಠಡಿಯಲ್ಲಿ ಹತ್ಯೆಯೊಂದು ನಡೆದಿತ್ತು. ಹೆಣವಾದವಳು ಮಾಜಿ ಮಾಡೆಲ್ ಸುರಸುಂದರಿ. ಆದರೆ ಹನಿ ಟ್ರ್ಯಾಪ್ ಮಾಡಿ ಹೆಣವಾಗಿದ್ದಾಳೆ. ಸುಖದ ಸುಪ್ಪತ್ತಿಗೆಗಾಗಿ ಹಣ ಪೀಕೋದಕ್ಕೆ ಯತ್ನಿಸಿದಾಕೆ ಕಾಲುವೆಯೊಂದರಲ್ಲಿ ಅನಾಥವಾಗಿ ಶವವಾಗಿ ಪತ್ತೆಯಾಗಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.